ಎಲ್ಲರಿಗೂ ನಮಸ್ಕಾರ. ಈ ದಿನ ರೇವಣಸಿದ್ಧ ಕುರುಬ ಪರಂಪರೆಯ ಸಂಬಂಧದ ಕುರಿತು ರವಿ ಹಂಜ್ ಎನ್ನುವಂಥ ವಿದ್ವಾಂಸರು ಬರೆದಂಥ 2 ಲೇಖನಗಳ ಪರಾಮರ್ಶೆ. ಮೇ 26, ಸ್ವಲ್ಪ ತೇದಿ ನನಗೆ ನೆನಪಿಲ್ಲ, ಮೇ 26 ರವಿ ಹಂಜ್ ಅವರು ವಿಶ್ವವಾಣಿ ಪತ್ರಿಕೆಯ ವಚನಾಮೃತ ಅಂಕಣದಲ್ಲಿ ಬರೆದಂಥ ಲೇಖನ 1, ರೇಣುಕಾಚಾರ್ಯರು ಯಾನೆ ರೇವಣಸಿದ್ಧರು ಕುರುಬರೇ, ಮತ್ತು ಲೇಖನ 2, ರೇವಣಸಿದ್ಧ ಅಂತ್ಯಕಂತೆಯ ಸಂತೆಗೆ ಸಂಶೋಧನೆ ಎಂಬ ಸೋಗು ಎಂಬಿ 2 ಲೇಖನಗಳ ಪರಾಮರ್ಶೆಯ ಮೂಲಕ ರೇವಣಸಿದ್ಧ ಚರಿತೆಯನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಈ ವಿಡಿಯೋದ ಉದ್ದೇಶ. ಪ್ರಾರಂಭದಲ್ಲಿ ನಾನು ವೀಕ್ಷಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸ್ವಲ್ಪ ತಾಳ್ಮೆಯಿಂದ 1 ಬಾರಿ ಈ ಮಹತ್ವದ ವಿಷಯದ ವಿಡಿಯೋವನ್ನು ಆಲಿಸಬೇಕಂತ ತಮ್ಮಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಮೊದಲ ಲೇಖನದ ಆರಂಭದ ಅರ್ಧಕ್ಕೂ ಹೆಚ್ಚು ಭಾಗದಲ್ಲಿ ಹಾಲು ಮತದವರು ರೇವಣಸಿದ್ಧನು ತಮ್ಮ ಮತದವನೆಂದು ಹೂಡಿರುವ ವಾದದ ಸಾರಾಂಶವನ್ನು ಸಂಕ್ಷೇಪಿಸಿ ನೀಡುತ್ತಲೇ ಅದನ್ನು ವಿಶ್ಲೇಷಿಸಿರುವರು ಲೇಖಕರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸರವೂರು ಶಾಖಾ ಹಾಲುಮತ ಕುಲಗುರು ಶಾಂತ ಸಿಂಹಾಸನಾರೂಢ ಶ್ರೀ ರೇವಣಸಿದ್ದೇಶ್ವರ ಮಹಾಸಂಸ್ಥಾನ ಅಣತಿ ಈ ಮಠದ ತಾಮ್ರಬಿಲ್ಲೆಯನ್ನು ಪ್ರಸ್ತಾಪಿಸಿ, ರೇವಣಸಿದ್ಧನು ಕುರುಬ ಎಂದು ಸುಳ್ಳನ್ನೇ ಸತ್ಯವಾಗಿಸಲು ಇದೇ ಸಾಕ್ಷಿಯಾಗಿದೆ. ಕುರುಬರ ಕುಲಗುರು ರೇವಣಸಿದ್ಧರನ್ನು ಈ ಪೀಠಾಚಾರ್ಯ ಪರಂಪರೆ ಹೈಜಾಕ್ ಮಾಡಿಕೊಂಡು ಅವನು ಅಯೋನಿಜ ಎಂಬ ಪುರಾಣ ಕಲ್ಪನೆ ಹೊಸೆದಿದೆ. ಕುರುಬರ ಲಿಂಗದ ಬೀರದ ಕುಣಿತವನ್ನು ವೀರಶೈವರು ಭಿನ್ನಾಯ ಮಾಡುವ ಜಂಗಮರ ಪುರವಂತಿಕೆಯನ್ನಾಗಿ ವೀರಗಾಸೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಕುರುಬರ ಬೀರಲಿಂಗನನ್ನು ವೀರಶೈವರು ತಮ್ಮ ವೀರಭದ್ರನನ್ನಾಗಿಸಿಕೊಂಡಿದ್ದಾರೆ. ಮೂಲತಃ ಸಿದ್ಧ ಪರಂಪರೆಯವರೇ ಆದ ರೇವಣಸಿದ್ಧ ಮತ್ತು ಮರುಳಸಿದ್ಧರನ್ನು ವೀರಶೈವರು ತಮ್ಮ ಆಚಾರ್ಯ ಪುರುಷರನ್ನಾಗಿ ಪಲ್ಲಟಿಸಿಕೊಂಡಿರುವರು. ಶ್ರೀ ರೇಣುಕಾಚಾರ್ಯ ಎಂಬುವವನು ಆಂಧ್ರ ಪ್ರದೇಶದಿಂದ ಬಂದ ತೆಲುಗು ಬಾಳು ಆರಾಧ್ಯ ಜಂಗಮರ ಸುಳ್ಳು ಸೃಷ್ಟಿಯ ಕಾಲ್ಪನಿಕ ನಾಯಕ. ಕುರುಬ ಜಾತಿ ಮೂಲದ ಘನಶರಣ ರೇವಣಸಿದ್ಧನನ್ನು ವೀರಶೈವರು ರೇಣುಕಾಚಾರ್ಯರನ್ನಾಗಿ ಹೈಜಾಕ್ ಮಾಡಿದ್ದಾರೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ಎಂಬುದು ಹಾಲು ಮತದವರ ವಾದ. ಈ ತಾಮ್ರಬಿಲ್ಲಿ ವಿಷಯ ಏನಿದೆ ಅಂದ್ರೆ, ಶ್ರೀಮತ್ ಕುರುಬ ಮತಸ್ಥಾಪಕ ಶ್ರೀ ರೇಣುಕಾಚಾರ್ಯ ವಂಶೀಯ ಶ್ರೀ ಸರವೂರು ಮಹಾಸಂಸ್ಥಾನ ಶಾಖಾ ಶ್ರೀ ಅಣತಿ ಮಠ ಸಿಂಹಾಸನ ಮೈಸೂರು ದೇಶ 109 ಎಂದಿದೆ. ಇದನ್ನ ಹಂಜ್ ಅರ್ಥೈಸಿರುವ ರೀತಿ ಹೀಗಿದೆ. ಇಲ್ಲಿ ಕುರುಬ ಕುಲದ ಸ್ಥಾಪಕ ಶ್ರೀ ರೇಣುಕಾಚಾರ್ಯ ಎಂದು ಹೇಳಲಾಗಿದೆಯೋ ಹೊರತು ಅಸಲಿ ಕುರುಬರ ಕುಲಗುರು ರೇವಣಸಿದ್ಧನ ಹೆಸರು ಬಂದಿಲ್ಲ. ಹಂಜ್ ಅವರು ಅರ್ಥೈಸಿರುವುದರಲ್ಲಿ ಕೊಂಚ ದೋಷವಿರುವಂತೆ ಕಾಣುತ್ತದೆ. ವಾಸ್ತವವಾಗಿ ಆ ತಾಮ್ರಬಿಲ್ಲೆಯ ಸಂದೇಶ ಏನಿದೆ, ಆ ವಾಕ್ಯ ದ್ವಂದ್ವಾರ್ಥವನ್ನ ಹೊಂದಿದೆ. ಆ ವಾಕ್ಯವನ್ನ ನಾವು ಈ ಕೆಳಗಿನಂತೆ 2 ಭಿನ್ನ ರೀತಿಗಳಲ್ಲಿ ಪಾಠಾಂತರಿಸಲಿಕ್ಕೆ ಸಾಧ್ಯವಿದೆ. ನೋಡು, 1, ಶ್ರೀಮತ್ ಕುರುಬ ಮತಸ್ಥಾಪಕನೂ ಶ್ರೀ ರೇಣುಕಾಚಾರ್ಯ ವಂಶೀಯನೂ ಆದ ಡ್ಯಾಶ್ ಶ್ರೀ ಸರವೂರು ಮಹಾಸಂಸ್ಥಾನ ಶಾಖಾ ಶ್ರೀ ಅಣತಿ ಮಠ ಸಿಂಹಾಸನ ಮೈಸೂರು ದೇಶ 109. ಹೀಗೆ ಓದಿಕೊಂಡಾಗ ಕುರುಬ ಮತ ಸ್ಥಾಪನೆ ಮಾಡಿದವನು ಶ್ರೀ ರೇಣುಕಾಚಾರ್ಯ ಎಂದಾಗುವುದಿಲ್ಲ. ಬದಲಾಗಿ ರೇಣುಕಾಚಾರ್ಯ ವಂಶೀಯನಾದ ಯಾರೋ ಮತ್ತೊಬ್ಬ ಎಂದಾಗುತ್ತದೆ. ಆ ವಂಶೀಯನ ಹೆಸರು ಇಲ್ಲಿ ಬಂದಿಲ್ಲ. ಅವನು ಯಾರು? 2ನೇದು, ಶ್ರೀಮತ್ ಕುರುಬ ಮತಸ್ಥಾಪಕನಾದ ಶ್ರೀ ರೇಣುಕಾಚಾರ್ಯನ ವಂಶೀಯನೂ ಆದ ಡ್ಯಾಶ್ ಶ್ರೀ ಸರವೂರು ಮಹಾಸಂಸ್ಥಾನ ಶಾಖಾ ಶ್ರೀ ಅಣತಿ ಮಠ ಸಿಂಹಾಸನ ಮೈಸೂರು ದೇಶ 109. ಹೀಗೆ ಓದಿಕೊಂಡರೆ ಕುರುಬ ಮತಸ್ಥಾಪಕನು ಸ್ವತಃ ರೇಣುಕಾಚಾರ್ಯನೇ. ಆ ರೇಣುಕಾಚಾರ್ಯನ ವಂಶೀಯನಾದ ಡ್ಯಾಶ್ ಗುರುವಿನ ಶ್ರೀ ಸರವೂರು ಮಹಾಸಂಸ್ಥಾನ ಶಾಖಾ ಶ್ರೀ ಅಣತಿ ಮಠ ಸಿಂಹಾಸನ
ಮೈಸೂರು ದೇಶ 109 ಎಂದಾಗುತ್ತದೆ. ಈ ಎರಡು ಪಾಠಾಂತರಗಳ ಅಂತಿಮ ಫಲಿತಾಂಶ ಒಂದೇ. ಸರವೂರು ಶಾಖಾ ಅಣತಿ ಮಠದ ಅನಾಮಿಕ ಅಂದ್ರೆ ರೇವಣಸಿದ್ಧ ಎಂದು ಬಿಲ್ಲಿಯಲ್ಲಿ ಇಲ್ಲ. ಇದನ್ನ ನಾವು ಗಮನಿಸಬೇಕು. ಅನಾಮಿಕ ಗುರುವು ಶ್ರೀ ರೇಣುಕಾಚಾರ್ಯನ ವಂಶದವನು. ಕುರುವ ಮತವನ್ನು ರೇಣುಕಾಚಾರ್ಯನೇ ಸ್ಥಾಪಿಸಿದವನು ಎಂದೇ ಆಗಲಿ ಅಥವಾ ಇವನ ವಂಶೀಯನಾದ ಮತ್ತೊಬ್ಬ ಅನಾಮಿಕ ಗುರು ಸರವೂರು ಶಾಖಾ ಅಣತಿ ಮಠದ ಗುರುವೇ ಸ್ಥಾಪಿಸಿದನು ಎಂದೇ ಆಗಲಿ, ಎರಡೂ ಪಾಠಾಂತರಗಳ ಪ್ರಸಂಗಗಳಲ್ಲಿಯೂ ರೇಣುಕಾಚಾರ್ಯನು ಮತ್ತವನ ವಂಶೀಯನಾದ ಅಣತಿ ಮಠದ ಗುರುವು ಉಭಯರು ಕುರುಬರೇ ಎಂದೇ ಅರ್ಥವಾಗುವುದು. ಕುರುಬರಲ್ಲದ ಯಾರೇ ಆಗಲಿ ಕುರುಬ ಮತವನ್ನು ಹೇಗೆ ಸ್ಥಾಪಿಸಲು ಸಾಧ್ಯ? ಯಾವುದೋ ಬೀಜದಿಂದ ಮಾವಿನ ಮರ ಹುಟ್ಟಲು ಸಾಧ್ಯವೇ? ಯಥಾ ಬೀಜ ತಥಾ ವೃಕ್ಷ. ತಾಮ್ರಬಿಲ್ಲೆಯ ವಾಕ್ಯದಲ್ಲಿ ರೇಣುಕಾಚಾರ್ಯನ ವಂಶೀಯನು ರೇವಣಸಿದ್ಧ, ಇವನೇ ಅಣತಿ ಮಠದ ಗುರು ಎಂದೇನು ಹೇಳಿಲ್ಲ. ತಾಮ್ರಬಿಲ್ಲೆಯ ವಾಕ್ಯದಲ್ಲಿ ರೇಣುಕಾಚಾರ್ಯನ ವಂಶೀಯನು ರೇವಣಸಿದ್ಧ, ಇವನೇ ಅಣತಿ ಮಠದ ಗುರು ಎಂದೇನು ಹೇಳಿಲ್ಲ. ಆದರೆ ಆ ಗುರು ರೇವಣಸಿದ್ಧ ಎಂಬುದು ಹಂಜವರ ಲೇಖನದ ಈ ಮುಂದಿನ ಭಾಗದಿಂದ ನಮಗೆ ಸ್ಪಷ್ಟವಾಗುತ್ತದೆ. ಹಾಲು ಮತದ ಕುಲಗುರು ಶ್ರೀ ರೇವಣ ಸಿದ್ದೇಶ್ವರನ ಅಣತಿ ಮಠವು ಮೈಸೂರು ಒಡೆಯರಿಂದ 109 ಎಂಬ ಸಂಖ್ಯೆಯ ತಾಮ್ರ ಬಿಲ್ಲಿಯನ್ನು ಪಡೆದ ರಾಜ ಮರ್ಯಾದೆಗೆ ಪಾತ್ರವಾದ ಮಠವಾಗಿತ್ತು. ನೋಡಿ, ಇವು ಹಂಜವರ ವಾಕ್ಯಗಳು. ನೋಡಿ, ಇದರಿಂದ ನಮಗೆ ಅರ್ಥ ಆಗುತ್ತೆ. ಮೇಲೆ ಉಲ್ಲೇಖಿಸಿದ ಅಣತಿ ಮಠವು ಹಾಲು ಮತದ ರೇವಣ ಸಿದ್ದೇಶ್ವರನದೇ ಮಠ ಎಂದು, ಈ ರೇವಣ ಸಿದ್ದೇಶ್ವರನು ರೇಣುಕಾಚಾರ್ಯ ವಂಶೀಯನೆಂದು ಹಂಜ್ ಮಾತುಗಳಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ. ಇಲ್ಲಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಹಂಜವರು ತಾಮ್ರಬಿಲ್ಲೆಯಲ್ಲಿ ಇಲ್ಲದ ರೇವಣ ಸಿದ್ಧನನ್ನು ಯಾವ ಆಧಾರದಿಂದ ಕಲ್ಪಿಸಿದರು? ಇದಕ್ಕೆ ಅವರ ಲೇಖನದಲ್ಲಿ ಸದ್ಯ ನಮಗೆ ಉತ್ತರ ಇಲ್ಲ. ಅಲ್ಲದೆ ಹಂಜ್ ಹೇಳುವ ರೇವಣಸಿದ್ಧ ಎಂಬಾತನು ಮತ್ತು ರೇಣುಕಾಚಾರ್ಯ ಉಭಯರು ಒಂದೇ ವಂಶದವರೆಂದು, ಹಾಲು ಮತದವರೆಂದು ಅರ್ಥವಾಯ್ತಲ್ಲವೇ? ಹೀಗಿರಲು ಕುರುಬರ ಕುಲಗುರು ರೇವಣಸಿದ್ಧನೇ ಹೊರತು ವೀರಶೈವ ಪಂಚಾಚಾರ್ಯರ ರೇಣುಕಾಚಾರ್ಯನಲ್ಲ ಎಂಬ ವಡ್ಡಗೆರೆ ನಾಗರಾಜಯ್ಯನವರ ಮಾತಿಗೇನ ಅರ್ಥವಿದೆ? ಹಾಗೆಯೇ ಹಂಜವರ ಈ ಮೊದಲಿನ ವಾಕ್ಯ, ಇಲ್ಲಿ ಕುರುಬ ಕುಲದ ಸ್ಥಾಪಕ ಶ್ರೀ ರೇಣುಕಾಚಾರ್ಯ ಎಂದು ಹೇಳಲಾಗಿದೆಯೋ ಹೊರತು ಅಸಲಿ ಕುರುಬರ ಕುಲಗುರು ರೇವಣಸಿದ್ಧನ ಹೆಸರು ಬಂದಿಲ್ಲ ಎಂಬುದು ಸಹ ತನ್ನ ಮಹತ್ವವನ್ನು ಅದು ಕಳೆದುಕೊಳ್ಳುತ್ತದೆ. ತಾಮ್ರಬಿಲ್ಲೆಯಲ್ಲಿ ಇಲ್ಲದ ರೇವಣಸಿದ್ಧನನ್ನು ಅವರೇ ತಮ್ಮ ಮುಂದಿನ ಮಾತುಗಳಲ್ಲಿ ನಿರಾಧಾರವಾಗಿ ಕಲ್ಪಿಸಿದ್ದನ್ನು ನಾವು ಆಗಲೇ ಗಮನಿಸಿದ್ದೇವೆ. ರವಿ ಹಂಜವರು ಮತ್ತೋರ್ವ ಸ್ವಯಂ ಘೋಷಿತ ಸಂಶೋಧಕ ಅಂತ ಅವ್ರು ಕರೀತಾರೆ. ಸಂಶೋಧಕ ಚಂದ್ರಕಾಂತ ಬಿಜ್ಜರಿಗಿಯವರ ಕೆಲ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಇವರ ಪ್ರಕಾರ ಹಾಲು ಮತವು 11ನೇ ಶತಮಾನದ ಪದ್ಮಗೊಂಡ ಎಂಬುವನಿಂದ ಆಯಿತು. ಅವನು ಗಳೆ ಹೊಡೆಯುವಾಗ ಹುತ್ತವೊಂದು ಒಡೆದು ಅದರಿಂದ ಕುರಿಗಳು ಎದ್ದು ಬಂದವು. ರೇವಣಸಿದ್ಧರು ನಾಥ ನವನಾಥ ಪಂಥಗಳಿಗೆ ಹೋಗಿ ಕೊಲ್ಲಿಪಾಕಿಗೆ ಬಂದರೆಂಬ ಮಾಹಿತಿ. ಶಿರಿವಾಳ ಶಾಸನವನ್ನ ಉಲ್ಲೇಖಿಸುವ ಬಿಜ್ಜರಿಗಿ ರೇವಣಸಿದ್ಧರು ತಮ್ಮ ತಂದೆಯ ಹೆಸರಿಗೆ ದೇವಸ್ಥಾನ ಕಟ್ಟಿಸಿದರು ಎನ್ನುವರೆಂದು ಹಂಚು ಬರೆದಿದ್ದಾರೆ. ಈಗ ಇನ್ನೂರು ಉದಯೋನ್ಮುಖ ಸಂಶೋಧಕ ಅಂತ ಕರೀತಾರೆ ಅವರು. ಉದಯೋನ್ಮುಖ ಸಂಶೋಧಕರ ಪ್ರಕಾರ ವೇದಗಳಲ್ಲಿ, ವ್ಯಾಸನ ಪುರಾಣಗಳಲ್ಲಿ ರೇಣುಕಾಚಾರ್ಯ ಪಂಚಪೀಠ ಕುರಿತ ಏನೂ ಇಲ್ಲ. ಕುರುಬರ ಕುಲಗುರು 11-12ನೇ ಶತಮಾನದಲ್ಲಿ ಜೀವಿಸಿದ್ದು, ಇವರು ವೈದಿಕ ಧರ್ಮವನ್ನು ತ್ಯಜಿಸಿದವರು. ಶಹಪುರ ತಾಲೂಕಿನ ಶಿರವಾಳ ಶಾಸನ ತಿಳಿಸುವಂತೆ ಈ ರೇವಣಸಿದ್ಧರು 12ನೇ ಶತಮಾನದಲ್ಲಿ ಅಂದ್ರೆ ಯಾರಿಂದ ಅಂತ ರೇವಣಸಿದ್ಧರು ಲಿಂಗ ದೀಕ್ಷೆಯನ್ನು ಪಡೆದರು. ಇವರ ಮಗ ರುದ್ರಮುನಿಯು 12ನೇ ಶತಮಾನದ ಶರಣ. ಈ ಇಬ್ಬರನ್ನು ಪಂಚಾಚಾರ್ಯ ಪರಂಪರೆ ಹೈಜಾಕ್ ಮಾಡಿಕೊಂಡಿದೆ. ಮೂಲತಃ ಬಾಳೆಹೊನ್ನೂರು ಪೀಠ ಕುರುಬ ರೇವಣಸಿದ್ಧನದು. ನೋಡಲಿ, ಮೂಲತಃ ಬಾಳೆಹೊನ್ನೂರು ಪೀಠ ಕುರುಬ ರೇವಣಸಿದ್ಧನದು. ಇಲ್ಲಿ ಬಸವಣ್ಣನ ಹಿರಿಯ ಸೋದರಿ ಅಕ್ಕನಾಗಮ್ಮ ಕೆಲ ಕಾಲ ತಂಗಿದ್ದರೆಂದು ಹೇಳುವರು. ಇದು ಈ ಉದಯೋನ್ಮುಖ ಸಂಶೋಧಕರ ಅವ್ರ ಹೆಸರು ಹೇಳಿಲ್ಲ, ಅವ್ರ ಮಾಹಿತಿ. ಹೀಗೆ ಮೂವರು ಸಂಶೋಧಕರ ಅಭಿಪ್ರಾಯ ಪ್ರಸ್ತಾಪಿಸಿದ ರವಿ ಹಂಜ್ ಅವರು ಐತಿಹಾಸಿಕ ಆಕರಗಳ ಪ್ರಕಾರ ರೇವಣಸಿದ್ಧ ಎಂಬ ಹೆಸರಿನ 4 ಭಿನ್ನ ರೇವಣಸಿದ್ಧ ಯತಿಗಳು 12ನೇ ಶತಮಾನಕ್ಕೂ ಮುಂಚೆಯೇ ಆಗಿ ಹೋಗಿದ್ದಾರೆ ಎನ್ನುವರು.
ಹೀಗೆನ್ನುವ ಅವರು ಅವತಾರಗಳ ಕಲ್ಪನೆಯ ಮೊರೆ ಹೋಗಿ, ಅಂದ್ರೆ ರೇವಣಸಿದ್ಧನ ಅವತಾರಗಳ ಕಲ್ಪನೆಯ ಮೊರೆ ಹೋಗಿ, ಒಂದನೇದು ರೇಣುಕರ ಅವತಾರವೆನಿಸಿದ ರೇವಣಸಿದ್ಧ ಉರ್ಫ್ ರೇಣುಕಾಚಾರ್ಯ ಎಂದು ಒಬ್ಬ, ಇದಕ್ಕೆ 1ನೇ ಶತಮಾನದ ಸ್ವಯಂಭೂ ಆಗಮ ಮತ್ತು 5ನೇ ಶತಮಾನದ ಶುಪ್ರಭೇದಾಗಮ ಪ್ರಮಾಣ ಅಂತ ಅವ್ರು ಹೇಳ್ತಾರೆ. ಇನ್ನು ಎರಡನೇದು ಕ್ರಿಸ್ತಶಕ 7ರ ಗುರುವಂಶ ಕಾವ್ಯದಲ್ಲಿ ಕಾಣಿಸಿದಂತೆ ಶ್ರೀ ರೇಣುಕಾಚಾರ್ಯರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನು ಕೊಟ್ಟಂತ ರೇವಣಸಿದ್ಧರು. ಇವ್ರು ಎರಡನೇದು. ನೋಡಿ, ಇಲ್ಲಿ ಒಂದು ವೈರುಧ್ಯವನ್ನ ನೀವು ಗಮನಿಸಬೇಕು. ಶಂಕರಾಚಾರ್ಯರು 8ನೇ ಶತಮಾನದವರು. ನೋಡಿ, ಕೆಲವರು ಅವ್ರ ಡೇಟ್ನ 700 ಕ್ರಿಸ್ತಶಕ 700ರಿಂದ 750 ಅಂತಾರೆ. ಮ್ಯಾಕ್ಸ್ ಮುಲ್ಲರ್ ಅಂತವರು ಶಂಕರನ ಕಾಲವನ್ನು 788ರಿಂದ 820 ಅಂತಲೂ ಹೇಳ್ತಾರೆ. ಶಂಕರ ದಿಗ್ವಿಜಯದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ನೋಡಿ, ಇವರಿಗೂ ಅಂದ್ರೆ ಒಟ್ಟಾರೆ ಇವರಿಗೂ 1 ಶತಮಾನ ಪೂರ್ವದ, ಅಂದ್ರೆ ಶಂಕರಾಚಾರ್ಯರಿಗೂ 1 ಶತಮಾನ ಪೂರ್ವದ 7ನೇ ಶತಮಾನದ ಕೃತಿ ಗುರುವಂಶ ಕಾವ್ಯ ಶಂಕರರನ್ನ ಹೇಗೆ ಉಲ್ಲೇಖಿಸಲಿಕ್ಕೆ ಸಾಧ್ಯ? ಗಮನಿಸಬೇಕಾದ ಸಂಗತಿ, 7ನೇ ಶತಮಾನದ್ದೆಂದು ಹೇಳಲ್ಪಟ್ಟ ಈ ಗುರುವಂಶ ಕಾವ್ಯವು ಸಂಸ್ಕೃತದಲ್ಲಿ ಪುನರಚಿಸಲ್ಪಟ್ಟದ್ದು. ಇದನ್ನ ಮೊದಲಿಗೆ ಕ್ರಿಸ್ತಶಕ 1735ರಲ್ಲಿ ಶೃಂಗೇರಿ ಮಠದ ಆಸ್ಥಾನ ವಿದ್ವಾಂಸರಾಗಿದ್ದ ಕಾಶಿ ಲಕ್ಷ್ಮಣ ಶಾಸ್ತ್ರಿಗಳು ಸಂಪಾದಿಸಿದ್ದು. ಆನಂತರ 200 ವರ್ಷಗಳ ತರುವಾಯ ಮೈಸೂರು ರಾಜ್ಯದ ಧರ್ಮಾಧಿಕಾರಿಯಾಗಿದ್ದ ಕುಣಿಗಲ್ ರಾಮಶಾಸ್ತ್ರಿಗಳಿಂದ ಮತ್ತೊಮ್ಮೆ ಸಂಪಾದಿಸಿ ಪ್ರಕಟಿಸಲ್ಪಟ್ಟಿದೆ. ಹೀಗಿರುವುದರಿಂದ ಈ ಕೃತಿಯ ನಿಜವಾದ ಕಾಲದ ಬಗ್ಗೆ ಮತ್ತು ಅದರ ತಾಜಾತನದ ಬಗ್ಗೆ ನಮಗೆ ಸಂಶಯ ಹುಟ್ಟುತ್ತದೆ. ಹಂಜ್ ನೀಡುವ ಮತ್ತೊಂದು ಪ್ರಮಾಣ ಯಾವುದಂದ್ರೆ ಆನಂದಗಿರಿಯ ಶಂಕರ ದಿಗ್ವಿಜಯದ ವಿವರ. ಶಿರಶ್ಶೇ ಪಾಷಾಣಲಿಂಗಂಚ ಧಾರಿಣ, ಇಷ್ಟೊಂದು ಸಣ್ಣ ವಾಕ್ಯ ಕೋಟ್ ಮಾಡಿದ್ದಾರೆ ಅವರು. ಎಂದರೆ ಶಿರಸ್ಸಿನಲ್ಲಿ ಲಿಂಗ ಕಟ್ಟಿಕೊಂಡವರ ಜೊತೆ ವಾದಿಸಿದ್ದರು ಎಂದು. ಶಿರಸ್ಸಿನಲ್ಲಿ ಲಿಂಗ ಕಟ್ಟಿಕೊಂಡವರ ಜೊತೆ ಎಂಬ ಉಕ್ತಿಯಲ್ಲಿ ರೇವಣಸಿದ್ಧ ಅಂತ ಹೆಸರು ಎಲ್ಲಿದೆ? ಹೀಗೆ ಹಂಜ್ ಅವರು ರೇಣುಕಾಚಾರ್ಯನ ಕಾಲವನ್ನು ರೇಣುಕಾಚಾರ್ಯರ ಪೂರ್ವ ಕಾಲಕ್ಕೆ ಹಾಕಲು ಮಾಡಿದ ಪ್ರಯತ್ನ ವೈರುಧ್ಯಮಯವಾಗಿದೆ ಮತ್ತು ಅದೊಂದು ವ್ಯರ್ಥ ಪ್ರಯತ್ನ ಅಂತ ನಾವು ಅನ್ಬೋದು. ಇನ್ನು 3-4ನೇ ರೇವಣಸಿದ್ಧರು 1026ರಿಂದ 1208ರ ಕಾಲದ ಕಲ್ಯಾಣ ಚಾಲುಕ್ಯದ ಕಾಲದವರು ಅಂತಾರೆ ರವಿ ಹಂಜ್. ಹಾಗೆ ಹೇಳಿ ಮುಂದೆ ಅವರು ಶಾಸನಗಳ ವಿವರ ಕೊಡ್ತಾ ಹೋಗ್ತಾರೆ. ನೋಡಿ, 1170 ಶಿರಿವಾಳ ಶಾಸನ ಶಾಂತಿಮಯ್ಯ ದೇವರ ಪುತ್ರ ರೇವಣಸಿದ್ದಯ್ಯ ಅಥವಾ ಸಿದ್ದರೇವಯ್ಯ. 1175 ಶಿರಿವಾಳ ರೇವಣ್ಣಯ್ಯ. 1120 ಕುಕ್ಕೇರಿ ಕ್ರಿಯಾಪರ್ಷೆ ಕಾಳಮುಖಾಚಾರ್ಯನಾದ ಬ್ರಹ್ಮರಾಶಿ ಪಂಡಿತರು ರೇವಣಸಿದ್ಧರ ಶಿಷ್ಯನೆಂದು ಉಲ್ಲೇಖವಿದೆ ಎಂದು ಹಂಜ್ ಬರೆದದ್ದು ದೋಷಯುಕ್ತವಾಗಿದೆ. ಇದು ಡಾಕ್ಟರ್ ಕಲಬುರ್ಗಿ ಅವರ ಪ್ರಕಾರ 1127ರ ಸುರಪುರ ತಾಲೂಕು ಕಕ್ಕೇರಿ ಶಾಸನ ಇದು. ಇದೇ ಗ್ರಾಮದ 1172ರ ಶಾಸನದಲ್ಲಿಯೂ ಕೂಡ ರೇವಣಸಿದ್ಧ ಎಂಬ ಹೆಸರಿದೆ. 1175ರ ಹೋತಗಲ್ಲ ಶಾಸನ ಶಾಂತಿಮಯ್ಯ ಮತ್ತು ಸಿದ್ದರೇವಣಯ್ಯ. ಇದೇ ಊರಿನ 1208ರ ಶಾಸನದಲ್ಲಿ ಡಾಕ್ಟರ್ ಕಲಬುರ್ಗಿ ದಾಖಲಿಸಿದಂತೆ ರೇವಣೇಶ್ವರ ಪೂಜೆಗೆ ಆಚಾರ್ಯ ನಾಗರಾಜಿಗೆ ದಾನ ಎಂದಿದೆ. ಹಂಜ್ ಅವರು ರೇವಣಸಿದ್ಧನು ಈ 1208ರಲ್ಲಿ ಲಿಂಗೈಕ್ಯನಾಗಿ ಗದ್ದುಗೆ ಕಟ್ಟಿಸಿಕೊಂಡ ಎನ್ನುವರು. ಮಾತ್ರವಲ್ಲ, 1026ರ ಹರೆಯ ಕಾಲದಿಂದ 1208ರವರೆಗೆ 206 ವರ್ಷ ರೇವಣಸಿದ್ಧನು ಬಾಳಿದ್ದಾನೆಂದು ಹೇಳುವರು. ಇವನು 3ನೇ ರೇವಣನು ಅಂತ ನಮಗೆ ಸ್ಪಷ್ಟತೆ ಇಲ್ಲ. ಅಲ್ಲದೆ 206 ವರ್ಷ ಒಬ್ಬ ರೇವಣಸಿದ್ಧ ಬಾಳಿದ್ದಾನೆಂದು ನಂಬಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನೋಡಿ, ಬೈಬಲ್ ಪ್ರಕಾರ ಮೆಥುಸೆಲ ಎಂಬ ಪ್ರಾಚೀನ ಮಾನವ 969 ವರ್ಷ ಬಾಳಿದ್ದಾನೆಂದು ಇತಿಹಾಸದಲ್ಲಿ ದಾಖಲಾಗಿದೆ. ಥೀಬ್ಸ್ನ ಅಂಧ ಋಷಿಯೊಬ್ಬ 600 ವರ್ಷ ಬಾಳಿದ್ದನಂತೆ. ಆದರೆ ಕ್ರಿಸ್ತಶಕ 8ನೇ ಶತಮಾನದ ಶಂಕರಾಚಾರ್ಯ 35-40 ವರ್ಷವೇ ಬಾಳಿದ್ರು. ಬಸವಣ್ಣ 86 ವರ್ಷ ಬಾಳಿದ್ರು. ಈತನ ಸಮಕಾಲೀನ ಮಲ್ಲಿಕಾರ್ಜುನ ಪಂಡಿತರು ಕೂಡ ಅಷ್ಟೇ 86-87 ವರ್ಷ ಬಾಳಿದ್ರು. ಹೀಗಿರ್ಬೇಕಾದ್ರೆ ರೇವಣಸಿದ್ಧರು ಹೆಚ್ಚಂದ್ರೆ ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಒಂದು 120-130 ವರ್ಷ ನಾವು ಬಾಳಿದ್ದರು ಅಂತ ನಾವು ಭಾವಿಸಬಹುದು. ಈ ಹಿನ್ನೆಲೆಯಲ್ಲಿ ಕಲಬುರ್ಗಿಯವರನ್ನು ಹೆಸರಿಸಿ ಕಲ್ಯಾಣ ಚಾಲುಕ್ಯ ವಿಕ್ರಮಾದಿತ್ಯ
1008 ಮೂರನೇ ಸೋಮೇಶ್ವರ ಕಲಚೂರಿ ಬಿಜ್ಜಳನ ಕಾಲದವರೆಗೆ ಬಾಳಿದ್ದನ್ನು ಲೆಕ್ಕ ಹಾಕಿದ್ರೆ, ಅಂದ್ರೆ 1008ರಿಂದ 1167ರವರೆಗೆ ಲೆಕ್ಕ ಹಾಕಿದ್ರೆ 159 ವರ್ಷ ರೇವಣಸಿದ್ಧ ಜೀವಿಸಿದ್ದನು ಎಂಬ ಒಂದು ನಿರ್ಣಯವನ್ನು ಕೊಡ್ತಾರೆ. ಅದು ಮೇಲಿನ ನಾವು 120 130 ವರ್ಷ ಬಾಳಿದ್ರು ಅನ್ಲಿಕ್ಕೆ ಇದೊಂದಿಟ್ಟು ಸಮೀಪವಾದ ಒಂದು ಲೆಕ್ಕಾಚಾರ ಅಂತ ನನಗನ್ನಿಸ್ತದೆ. ಇಲ್ಲಿ 4ನೇ ರೇವಣಸಿದ್ಧ ಯಾರು ಎಂಬ ಬಗ್ಗೆ ಏನು ಹೇಳಿಲ್ಲ. ಅವ್ರು ಒಟ್ಟು 3 4 ಅಂದ್ರು, ಅದ್ರ ಬಗ್ಗೆ ಒಬ್ಬನ ಬಗ್ಗೆ ಹೇಳಿದಂಗಾಯ್ತು. ಇನ್ನು 4ನೇ ರೇವಣಸಿದ್ಧ ಯಾರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಇನ್ನ ಹಂಜ್ ಅವರು 2ನೇ ಲೇಖನದಲ್ಲಿ ಸಿರಿವಾಳ ಶಾಸನ ವಿವರದಿಂದ ಪ್ರಾರಂಭಿಸಿದ್ದಾರೆ. ಈ 1ನೇ ಲೇಖನ ಮುಗಿತು, 2ನೇ ಲೇಖನಕ್ಕೆ ಹೋಗೋಣ. ರೇವಣಸಿದ್ಧನ ಕುರಿತು 1170 ಮತ್ತು 1178ರ ಸಿರಿವಾಳದ 2 ಶಾಸನಗಳನ್ನು ಗಮನಿಸಲಾಗಿದೆ. ಇವುಗಳಲ್ಲಿ ಹಂಜ್ ಅವರು 1170ರ ಶಾಸನವನ್ನು ಮಾತ್ರ ಲೆಕ್ಕಿಸಿದಂತಿದೆ. 1170ರ ಶಾಸನದಲ್ಲಿ ಶಿವಯೋಗಿ ಶಾಂತಿಮಯ್ಯಗಳ ಪುತ್ರ ರೇವಣಸಿದ್ಧ ದೇವರು ಎಂದಿರುವುದನ್ನು ಹಂಜ್ ಹೇಳಿರುವರು. ಇವನು ಉದರ ಸಂಜಾತ ಮಗನೋ ಅಥವಾ ಕರಸಂಜಾತ ಶಿಷ್ಯನೋ ಎಂಬ ಅನುಮಾನ ನನಗಿದೆ. ಆದರೆ 1178ರ ಶಾಸನದಲ್ಲಿ ಶಾಂತೀಶ್ವರ ದೇವಸ್ಥಾನಕ್ಕಾಗಿ ಪುತ್ರ ರೇವಣಯ್ಯನಿಗೆ ದಾನ ನೀಡಿದ್ದು ಇದೆ. ಡಾಕ್ಟರ್ BR ಹಿರೇಮಠರು, ಇದು ನನ್ನ ವಿಷಯ, ನಾನು ಪ್ರಸ್ತಾಪಿಸ್ತಕ್ಕಂಥ ವಿಷಯ. ಡಾಕ್ಟರ್ BR ಹಿರೇಮಠರು ತಮ್ಮ ಶಾಸನೋಕ್ತ ರೇವಣಸಿದ್ಧ ಮತ್ತು ಮುರುಳಸಿದ್ಧ ಎಂಬ ಲೇಖನದಲ್ಲಿ ಇದೇ ಸಿರಿವಾಳದ 1178ರ ಶಾಸನವನ್ನು 1187 ಎಂದು ಪರಿಗಣಿಸಿರುವರು. ಅಲ್ಲೇನೋ ಅಂಕೆ ವ್ಯತ್ಯಾಸ ಆದಂಗೆ ಕಾಣ್ತದೆ, 77 ಹೋಗಿ 87 ಆದಂಗೆ ಕಾಣ್ತದೆ. ಒಟ್ಟಿನಲ್ಲಿ ಈ 2 ಶಾಸನಗಳಲ್ಲಿ ರೇವಣಸಿದ್ಧನಾಗಲಿ ಶಾಂತಿಮಯ್ಯನಾಗಲಿ ಹಾಳು ಮತದವನೆಂದು ಅಥವಾ ಕುರುಬ ಮತದವನೆಂದು ಎಲ್ಲಿಯೂ ಹೇಳಿಲ್ಲ. ಇದನ್ನ ಹಂಜ್ ಗಮನಿಸಿರ್ತಕ್ಕಂಥದ್ದು ಸರಿ ಇದೆ. ಆದರೆ ಅವರು ಈ ಸಿರಿವಾಳ ಶಾಸನದಲ್ಲಿ ಶಾಂತಿಮಯ್ಯನ ವರ್ಣನೆಯಲ್ಲಿ ಬಂದ ಕೃತತ್ರೇತ ದ್ವಾಪರ ಎಂಬ ಯುಗಾಭಿವ್ಯಕ್ತಿಗಳನ್ನೇ ಮುಂದೊಡ್ಡಿ ಪುರಾಣ ಕಲ್ಪಿತ ರೇಣುಕನನ್ನು 12ನೇ ಶತಮಾನದ ಚಾರಿತ್ರಿಕ ಪುರುಷರಾದ ರೇವಣಸಿದ್ಧರನ್ನು ಒಂದೇ ಅಭಿನ್ನ ಎಂಬಂತೆ ಬಿಂಬಿಸಲೆತ್ನಿಸಿರ್ತಕ್ಕಂಥದ್ದು ಸಮಂಜಸವಲ್ಲ. ಅವರ ಈ ಸಾಲುಗಳನ್ನು ನೀವು ನೋಡ್ರಿ. ಸ್ವಯಂಭೂವ ಆಗಮದ ರೇವಣರಿಂದ ಬಿಜ್ಜಳನ ಕಾಲದ ರೇವಣರೆಲ್ಲರೂ ವೀರಶೈವ ಯತಿಗಳೇ ಆಗಿದ್ದರು ಎಂದು ಈ ಶಾಸನವು ಕೃತತ್ರೇತ ದ್ವಾಪರಗಳಲ್ಲಿ ರೇವಣಯಾನೇ ರೇಣುಕರಿದ್ದರು ಎನ್ನುವ ವೀರಶೈವ ಪುರಾಣಕ್ಕೆ ಸಾಕ್ಷ್ಯ ನೀಡುತ್ತದೆ ಅಂತ. ಹೀಗೆ ಇಲ್ಲಿ ಅವರ ಮಾತು ದ್ವಂದ್ವಾರ್ಥ ಹೊಂದಿರುವುದು ಬಹಳ ಸ್ಪಷ್ಟ ಇದೆ. ರೇವಣರು ಎಂಬ ಪದವನ್ನ ಗೌರವ ಸೂಚಕವಾಗಿ ಏಕವಚನದಲ್ಲಿಯೋ ಅಂದ್ರೆ ಒಬ್ಬನನ್ನೇ ರೇಣುಕರು, ರೇವಣಸಿದ್ಧರು, ಮುರುಳಸಿದ್ಧರು ಎಂದಂತೆ, ಮತ್ತು ಬಹುವಚನದಲ್ಲಿಯೂ ಕೂಡ ನಾವು ಗ್ರಹಿಸಲಿಕ್ಕೆ ಅರ್ಥೈಸಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ಸ್ವಯಂಭೂ ಆಗಮ ಹೇಳುವ ರೇಣುಕ ಒಬ್ಬನೋ ಒಬ್ಬನಿಗಿಂತ ಹೆಚ್ಚೋ ಎಂಬ ಪ್ರಶ್ನೆಗೆ ಅವರ ಮಾತು ಸ್ಪಷ್ಟವಾದ ಖಚಿತವಾದ ಉತ್ತರವನ್ನ ನೀಡುವುದಿಲ್ಲ. ಆದರೆ ಬಿಜ್ಜಳನ ಕಾಲದ ರೇವಣರೆಲ್ಲರೂ ಎಂಬ ಪದಗುಚ್ಛದಿಂದ ಬಹುರೇವಣರ ಕಲ್ಪನೆ ನಮಗೆ ಸ್ಪಷ್ಟವಾಗುತ್ತದೆ. ಆದರೆ ಆದಿ ರೇಣುಕರು ಕೊಲ್ಲಿಪಾಕೆಯಲ್ಲಿನ ಸೋಮೇಶ್ವರ ಲಿಂಗೋದ್ಭವರು, ಶಂಕರಾಚಾರ್ಯರಿಗೆ ಲಿಂಗ ಕೊಟ್ಟವರು ಎಂದು ನಂಬಲ್ಪಟ್ಟವರು ಒಬ್ಬರೇ ಅಲ್ಲವೇ? ಅವರಿಗೂ ಈ ಸಿರಿವಾಳ ಶಾಸನಕ್ಕೂ ಎತ್ತ ಸಂಬಂಧ ನೋಡಿ. ಆದಿ ರೇಣುಕರು, ಕೊಲ್ಲಿಪಾಕೆಯಲ್ಲಿನ ಸೋಮೇಶ್ವರ ಲಿಂಗೋದ್ಭವರು, ಶಂಕರಾಚಾರ್ಯರಿಗೆ ಲಿಂಗ ಕೊಟ್ಟವರು, ಹೀಗಂತ ಒಬ್ಬ ರೇವಣಕರನ್ನ ನಾವು ನಂಬಿದ್ದೀವಲ್ಲ, ಅವರು ಒಬ್ಬರೇ ಅಲ್ಲವೇ ಅವರು? ಅದರಿಂದ ಅವರಿಗೂ ಈ ಸಿರಿವಾಳ 1170-72ರ ಸಿರಿವಾಳ ಶಾಸನದ ರೇವಣಸಿದ್ಧನಿಗೂ ಹೇಗೆ ಸಂಬಂಧವನ್ನು ಬೆಸೆತಕ್ಕಂಥದ್ದು? ಅವರ ಈ ಚರ್ಚೆಯಿಂದ ರೇವಣಸಿದ್ಧರು ಒಬ್ಬರಿಗಿಂತ ಅಧಿಕವಿದ್ದರೆಂಬ ಸತ್ಯವನ್ನು ಮಾತ್ರ ನಾವು ತಿಳಿಯಬಹುದು. ಅವರೆಲ್ಲರೂ ಒಂದೇ ಪರಂಪರೆಯವರಲ್ಲ, ಒಂದೇ ಸಂಪ್ರದಾಯದ ಗುರು ಶಿಷ್ಯ ಸಂತತಿಯವರು ಅಲ್ಲ. ರೇವಣನ ಶಿಷ್ಯ ರೇವಣ, ರೇವಣನ ಶಿಷ್ಯ ರೇವಣ, ಹೀಗಲ್ಲ ಅಂತ. ಒಂದೇ ಪರಂಪರೆಯವರಲ್ಲ ಅಂದ್ರೆ ಶೈವ ಪಂಥ ಪರಂಪರೆ ಒಂದಾಗ್ಬೋದು. ಆದ್ರೆ ಗುರು ಪರಂಪರೆಯಲ್ಲಿ ಇವನ್ ಶಿಷ್ಯ ಇವನು, ಇವನ್ ಶಿಷ್ಯ ಇವನು ಅಂತೀವಲ್ಲ, ಆ ತರ ಏನಲ್ಲ ಅದು ಅಂತ. ಆಗಲೇ ಹೇಳಿದಂತೆ ರವಿ ಹಂಜ್ ಅವರು ಪೌರಾಣಿಕ ಕಲ್ಪನೆಯ ರೇಣುಕನು ಸಿರಿವಾಳ ಶಾಸನೋಕ್ತ ರೇವಣನು ಒಂದೇ ಎಂಬಂತೆ ಬಿಂಬಿಸಲು ಅವಲಂಬಿಸಿದ ಕೃತತ್ರೇತ ದ್ವಾಪರ ಪದಗಳು ಈ ಸಿರಿವಾಳ ಶಾಸನದಲ್ಲಿ ರೇವಣಸಿದ್ಧನ ತಂದೆ ಗುರು ಶಾಂತಿಮಯ್ಯನನ್ನ ಬಣ್ಣಿಸುವಲ್ಲಿ ಪ್ರಯೋಗವಾದ ಪ್ರಶಸ್ತಿ ಪದಗಳು ಅಥವಾ ಬಣ್ಣನೆ ಮಾಡ್ತಕ್ಕಂಥ ಪದಗಳು, ಗುಣೋಕ್ತಿಗಳು ಅಂತ, ಗುಣ ವಿಶೇಷಣೋಕ್ತಿಗಳು ಅಂತ ನೋಡಿ. ಈ ಕೆಳಗೆ ನೋಡಿ, ಅದೊಂದು ಭಾಗ ನಾನು ನಿಮಗೋಸ್ಕರ ನಾನು ಕೊಟ್ಟಿದ್ದೇನೆ. ಶಿವಯೋಗಿ ಶಾಂತಿಮಯ್ಯ ದೇವಂಗಳ ಪುತ್ರ ರೇವಣ ದೇವಯ್ಯ ಎಂದು ಹೇಳಿರುವಲ್ಲಿ
ರೇವಣನ ಗುರು ಶಾಂತಿಮಯ್ಯನೆಂಬುದು ಸ್ಪಷ್ಟ. ಶಾಂತಿಮಯ್ಯನು ಕೃತ ಯುಗ ತ್ರೇತೆ ಮೂರನೇ ದ್ವಾಪರದೊಳು ನೆಗಳದ ಭೂತೋದ್ಭವರ್ತಿತ ಭ್ರತಾನುಕಾರಿಗಳು ದಿವ್ಯ ಸಹಸ್ರ ಶತಾನುಮಬ್ಧ ಕಿಂಕರನು ಹರೈ ಬಳಿಕ ಪಾತೆಸೆ ದೀವನದೆಂತೆನೆ ಶಾಂತಿಮಯ್ಯ ತತು ಕ್ಷಣದೊಳೆ ಭಕ್ತಿಯ ಪಡೆದನೇಂ ಕಲಿವೀರನೋ ವೀರಭದ್ರನೋ ಶ್ರೀಮದಣಿ ಮಾಧ್ಯಷ್ಟ ಗುಣ ಸಂಪನ್ನರುಂ ತತ್ವಜ್ಞಾನ ಪ್ರಸನ್ನರುಂ ಷಡಂಗಯೋಗ ಸಂಗದರುಂ ಸಸಾರಭ್ಯ ಸಂಘ ನಿಸಂಗರುಂ ಎಂದು ಶಾಂತಿಮಯ್ಯನ ಮಹಿಮೆಯನ್ನ ಬಾಯಿ ತುಂಬ ಬಣ್ಣಿಸಲಾಗಿದೆ. ಈ ಶಾಸನದಲ್ಲಿ ರೇವಣ ದೇವಯ್ಯಂಗಳ ಪಾದ ಪ್ರಕ್ಷಾಳನ ಮಾಡಿ ದಾನ ನೀಡಿರುವುದರಿಂದ ದತ್ತಿ ಪಡೆದವನು ಶಾಂತಿಮಯ್ಯನಲ್ಲ, ರೇವಣದೇವ. ಆದ್ದರಿಂದ ಕ್ರಿಸ್ತಶಕ 1187 ಅಥವಾ 78ರ ಕಾಲಕ್ಕೆ ರೇವಣಸಿದ್ಧನು ಜೀವಿತದಲ್ಲಿರುವ, ಆದರೆ ಅವನ ಗುರು ಶಾಂತಿಮಯ್ಯನು ಲಿಂಗೈಕ್ಯನಾಗಿರುವ ಸಾಧ್ಯತೆ ಇದೆ. ಅಂತೆಯೇ ರೇವಣಸಿದ್ಧನು ಆ ಸಿದ್ಧ ಶಾಂತೇಶ್ವರ ದೇವಾಲಯದ ಸ್ಥಾನಾಚಾರ್ಯನಾಗಿರುವ ಸಂಭವವಿದೆ ಎನ್ನುತ್ತಾರೆ ಹಿರೇಮಠ. ಮುಂದುವರೆದ ಅವರು ರೇವಣಸಿದ್ಧನ ಬರ್ಬಳ ತಂಡುಳ ಪವಾಡ, ತೊರೆದಾಟಿದ ಪವಾಡ, ಧರೆಬೆಂದ ಪವಾಡ, ತವನಿಧಿಯ ಪವಾಡ, ಗೀತ ಪವಾಡ, ನೃತ್ಯ ಪವಾಡ ಈ ಪವಾಡಗಳನ್ನು ಬಿತ್ತರಿಸುವ ಶಾಸನದ ಸಾಲುಗಳನ್ನ ಹಿರೇಮಠರು ಉದ್ಧರಿಸಿದ್ದಾರೆ. ನಾನು ಅವರ ಕೃತಿಯಿಂದ ನಾನು ರೆಫರ್ ಮಾಡಿಕೊಂಡಿದ್ದೇನೆ. ಆದರೆ ರೇವಣಸಿದ್ಧನು ಲಿಂಗೋದ್ಭವನೆಂದಾಗಲಿ ಶಂಕರಾಚಾರ್ಯರಿಗೆ ಲಿಂಗ ದೀಕ್ಷೆ ನೀಡಿದ್ದರೆಂಬ ಮಾಹಿತಿ ಇಲ್ಲೆಲ್ಲೂ ಇಲ್ಲ. ಅಲ್ಲದೆ ಶಿರಿವಾಳ ಶಾಸನದ ಯಾವ ಪದಪುಂಜಗಳು ರೇವಣಸಿದ್ಧನಾಗಲಿ ಅವನ ತಂದೆ ಗುರು ಶಾಂತಿಮಯ್ಯನಾಗಲಿ ಕುರುಬ ಎಂದು ಸಾಬೀತುಪಡಿಸುವುದಿಲ್ಲ ಎಂಬ ಹಂಜವರ ಅಭಿಪ್ರಾಯ ಸರಿಯಾಗಿದೆ. ಈ ರೇವಣಸಿದ್ಧನು ಕುರುಬ ಎಂದು ಸಾಧಿಸುವವರು ಶಾಂತಿಮಯ್ಯನನ್ನು ಪಶುಪಾಲಕ ಕುರುಬರ ಪದ್ಮಗುಂಡನ ಮಗ ಶಾಂತಮುತ್ತಯ್ಯ ಎಂದು ಕಲ್ಪಿಸಿರುವುದು ಕಾರಣವಾಗಿದೆ. ಈ ದೃಷ್ಟಿಯಿಂದ ಕುರುಬರ ಪದ್ಮಗೊಂಡನ ಮೊಮ್ಮಗ ಈ ರೇವಣಸಿದ್ಧ. ಇವನನ್ನೇ ಹೈಜಾಕ್ ಮಾಡಿದ ವೀರಶೈವರು ರೇಣುಕಾಚಾರ್ಯ ಎಂದು ಕಲ್ಪಿಸಿದ್ದಾರೆ ಎಂದು ಇಲ್ಲಿಯ ಹಾಲು ಮತಸ್ಥರ ವಾದ ಎಂದು ಹಂಜ್ ಸ್ಪಷ್ಟಪಡಿಸಿರುವುದು ಸರಿಯಿದೆ. ಇದೊಂದು ಚಾರಿತ್ರಿಕ ಕುಚೋದ್ಯ ಅನಿಸ್ತದೆ ನನಗೆ. ಇನ್ನ ಹಾಲು ಮತದ ಜನಪದ ಪರಂಪರೆಯಲ್ಲಿ ಡೊಳ್ಳಿನ ಪದಗಳ ಕಥೆಗಳಲ್ಲಿ ಮಾಸಿಗೊಂಡನ ಮಗ ಬೀರಗೊಂಡನು ರೇವಣಸಿದ್ಧರ ಶಿಷ್ಯನಾಗುವುದು ಇದೆ. ಇವನೇ ಬೀರೇಶ್ವರ. ಬೀರೇಶ್ವರನಿಗೆ ವಿದ್ಯೆ ಕೊಟ್ಟ ರೇವಣಸಿದ್ಧರೇ ಕೈಲಾಸದ ರೇಣುಕ ಗಣೇಶ್ವರರು. ಹೀಗೆ ತಮ್ಮ ತರ್ಕವನ್ನ ಬೆಳೆಸಿರುವ ರವಿ ಹಂಜ್ ಅವರು ಕೈಲಾಸದ ಲಿಂಗೋದ್ಭವ ರೇಣುಕನಾಗಲಿ ಶಿರಿವಾಳ ಶಾಸನದ ರೇವಣಸಿದ್ಧನಾಗಲಿ ಒಂದೇ ಅಲ್ಲ, ಅವರೀರ್ವರು ಭಿನ್ನ, ಅವರೀರ್ವರು ಕುರುಬರು ಅಲ್ಲ ಎಂದು ಸ್ಪಷ್ಟಪಡಿಸದೆ ಸ್ವಯಂಭೂ ಆಗಮದಿಂದ ಶಿರಿವಾಳ ಶಾಸನೋಕ್ತ ರೇವಣನವರೆಗೆ ರೇಣುಕ ಗಣನ ವ್ಯಕ್ತಿತ್ವದ ಅಖಂಡತೆಯ ಕೊಂಡಿಯನ್ನ ಕಳಚದಂತೆ ನೋಡಿಕೊಂಡು ಜನಪದೀಯ ಪರಂಪರೆಯ ಡೊಳ್ಳಿನ ಕಥೆಯ ಭಾಗವಾದ ಕುರುಬ ರೇವಣನನ್ನು ಆ ರೇಣುಕ ರೇವಣಸಿದ್ಧರಿಗೆ ಹೀಗೆ ಸೇರಿಸದೆ ಅವರು ಬಿಟ್ಟಿಲ್ಲ. ಹೆಂಗ್ ಸೇರಿಸಿದ್ದಾರೆ ಅಂದ್ರೆ, ಕುರುಬರು ತಮ್ಮ ಬೀರೇಶ್ವರನಿಗೆ ವಿದ್ಯೆ ಕೊಟ್ಟು ತಮ್ಮ ಜನಾಂಗಕ್ಕೆ ನೆಲೆಯೊದಗಿಸಿದ ಕೃತಜ್ಞತೆಗಾಗಿ ರೇವಣಸಿದ್ಧರನ್ನು ತಮ್ಮ ಕುಲುಗುರುಗಳು ಎಂದು ಭಾವಿಸಿರಬಹುದು ಅಂತ ಹಿಂಗ್ ಒಂದು ಲಿಂಕ್ ಮಾಡ್ತಾರೆ. ನೋಡು, ಕುರುಬರ ಕತೆ ಹೇಳುವಂತೆ ಬೀರಗೊಂಡ ಬೀರೇಶ್ವರನಿಗೆ ಪದ್ಮಗೊಂಡ ಎಂಬ ತಮ್ಮನಿದ್ದ. ಈ ಪದ್ಮಗೊಂಡನ ಮಗನಾದ ಶಾಂತಮುತ್ತಯ್ಯನ ಮಗನೋ ರೇವಣಸಿದ್ಧ. ಹೀಗೆನ್ನುವಲ್ಲಿ ಶಿರಿವಾಳ ಶಾಸನದ ಶಾಂತಿಮಯ್ಯ ರೇವಣಸಿದ್ಧ ಚರಿತೆಗೂ ಬೀರಗೊಂಡ ಶಾಂತಮುತ್ತಯ್ಯ ರೇವಣಸಿದ್ಧ ಚರಿತೆಗೂ ಸಂಬಂಧದ ಎಳೆ ಇರುವಂತೆ ಹಂಜ್ ಬರಹ ಸೂಚಿಸುತ್ತದೆ. ಆದರೆ ನನಗನ್ನಿಸುವಂತೆ ಲಿಂಗೋದ್ಭವ ಶಂಕರಾಚಾರ್ಯ ಪೂರ್ವಯುಗದ ರೇಣುಕೇತಿಹಾಸ ನಂಬಲನರ್ಹ. ಶಿರಿವಾಳ, ಕಕ್ಕೇರಿ, ಹೋತಗಲ್ಲ, ಅವ್ವೇರಹಳ್ಳಿ ಶಾಸನೋಕ್ತವಾದ ಮರುಳಸಿದ್ಧನ ಗುರುವಾದ ಶರಣರ ಹಿರಿಯ ಸಮಕಾಲೀನ ರೇವಣಸಿದ್ಧನೇ ಚಾರಿತ್ರಿಕ ಪುರುಷ. ಇವನು ಕುರುಬ ಮತದವನು ಎನ್ನಲು ಪ್ರಮಾಣಗಳಿಲ್ಲ. ಹಾಲು ಮತದವರ ಜನಪದೀಯ ರೇವಣಸಿದ್ಧನು ಒಬ್ಬನಿರಬಹುದು. ಅವನಿಗೂ ಈ ಶಿರಿವಾಳ ಶಾಸನೋಕ್ತ ರೇವಣಸಿದ್ಧನಿಗೂ ತಥಾಕಥಿತ ಸಂಬಂಧವೇರ್ಪಡುವುದಿಲ್ಲ. ಹಲವು ಮರುಳಸಿದ್ಧರು ಹಲವು ರೇವಣಸಿದ್ಧರು ಆಗಿ ಹೋಗಿರುವುದೇ ಈ ಗೊಂದಲಕ್ಕೆ ಕಾರಣವಾದಂತಿದೆ. ಹಂಜ್ ಪ್ರಸ್ತಾಪಿಸಿದ ಇನ್ನೊಂದು ಆಕರ ರಸ್ತಾಪುರ ಭೀಮಕವಿಯ ಹಾಲು ಮತೋತ್ತೇಜಕ ಪುರಾಣ ಅಂತ. ರಸ್ತಾಪುರ ಭೀಮಕವಿಯ ಹಾಲು ಮತೋತ್ತೇಜಕ
ಪುರಾಣ. ಇದರ ಎರಡನೇ ಸಂಧಿಯಲ್ಲಿ ಬರುವಂತೆ ಕೊಲ್ಲಿಪಾಕಿಯ ಲಿಂಗೋದ್ಭವನು ಲೀಲೋನ್ಮುಖಿಯೂ ಆಗಿದ್ದ ರೇವಣಸಿದ್ಧನು ಸರೂರು ಗ್ರಾಮಕ್ಕೆ ಬಂದು ಭಕ್ತರನ್ನು ಉದ್ಧರಿಸಲು ಕುರುಬರ ಮನೆತನದಲ್ಲಿ ಜನಿಸಿದ ಶಾಂತಮುತ್ತಯ್ಯ ಎಂಬುವರಿಗೆ ಲಿಂಗ ದೀಕ್ಷೆ ನೀಡಿ ಅವನನ್ನ ಹಾಳು ಮತಕ್ಕೆ ಅಧ್ಯಕ್ಷನನ್ನಾಗಿಸಿದನು. ಮೌಖಿಕ ಕಥೆ ಆಧರಿಸಿ ಈ ಪುರಾಣ ಬರೆಯಲಾಗಿದೆ ಅಂತ ಹೇಳಿ ಬ್ರಾಕೆಟ್ ನಲ್ಲಿ FT ಹಳ್ಳಿಕೇರಿ ಅನ್ನೋರ ಹೆಸರನ್ನು ಹಾಕಿದ್ದಾರೆ. ಹೀಗೆ ಬರೆಯುವ ಹಂಜವರು ಪೌರಾಣಿಕ ರೇವಣಸಿದ್ಧ ರೇಣುಕ ಚರಿತ್ರೆಯನ್ನ ಶಿರಿವಾಳ ಶಾಸನೋಕ್ತ ಚಾರಿತ್ರಿಕ ಪುರುಷ ರೇವಣಸಿದ್ಧನನ್ನು ಹಾಲುಮತದ ಜನಪದ ರೇವಣಸಿದ್ಧ ಚರಿತ್ರೆಗೆ ಕೂಡಿಸುತ್ತಾರೆ. ನೋಡ, ಅವ್ರು ಬರೀತಾರೆ, ಕೊಲ್ಲಿಪಾಕಿಯಲ್ಲಿ ರೇಣುಕನಾಗಿ ಉದಯಿಸಿದ ರೇವಣಸಿದ್ಧರು ಬೀರೇಶ್ವರನಿಗೂ ಹರಿಸಿದ್ದು ಅಲ್ಲದೆ ಅವನ ತಮ್ಮನ ಮಗನಾದ ಶಾಂತಮುತ್ತಯ್ಯನಿಗೆ ಸಹ ದೀಕ್ಷೆ ಕೊಟ್ಟರು. ಹಾಗಾಗಿ ಹರಸಿದ ರೇವಣಸಿದ್ಧರೇ ಬೇರೆ, ಇವರಿಂದ ಹರಸಿಕೊಂಡ ಶಾಂತಮುತ್ತಯ್ಯನ ಮಗ ರೇವಣಸಿದ್ಧರೇ ಬೇರೆ. ಶಾಂತಮುತ್ತಯ್ಯ ತನ್ನ ಗುರುವಿನ ಮೇಲಿನ ಅಭಿಮಾನದಿಂದ ತನ್ನ ಮಗನಿಗೆ ರೇವಣಸಿದ್ಧ ಎಂದು ನಾಮಕರಣ ಮಾಡಿರಬಹುದು ಅಂತ ನೋಡಿ. ಹೀಗೆ ಪುರಾಣ, ಚರಿತೆ, ಜನಪದ ಮೂರನ್ನು ಬೆಸೆಯುವ ರವಿ ಹಂಜವರ ಕ್ರಮ ನನಗೆ ಸಮಂಜಸ ಎನಿಸುವುದಿಲ್ಲ. ಇವರ ಉದ್ದೇಶ ಹಾಲು ಮತದ ರೇವಣ, ಚಾರಿತ್ರಿಕ ರೇವಣ ಈ ಎರಡಕ್ಕೂ ಲಿಂಗೋದ್ಭವ ರೇಣುಕರ ಟಪ್ಪರ ಹಾಕುವುದು ಮತ್ತು ಅದೇ ಹೊತ್ತಿನಲ್ಲಿ ಲಿಂಗೋದ್ಭವ ರೇಣುಕನು ಕುರುಬನಲ್ಲ, ಇವನು ಗುರುವಾಗಿ ಹರಸಿದವನು. ಕುರುಬ ರೇವಣಸಿದ್ಧನು ತನ್ನ ತಂದೆ ಶಾಂತಮುತ್ತಯ್ಯನ ಮೂಲಕ ಆ ಗುರು ರೇಣುಕರಿಗೆ ಶಿಷ್ಯನಾಗಿ ಅವನಿಂದ ಹರಸಲ್ಪಟ್ಟವನು ಎಂದು ವಿಭಿನ್ನೀಕರಿಸಿ ತೋರಿಸುವುದನ್ನು ಕೂಡ ರವಿ ಹಂಜವರು ಮರೆತಿಲ್ಲ. ಕುರುಬರ ಶಾಂತಮುತ್ತಯ್ಯನಿಗಾಗಲಿ ಅವನ ಮಗ ರೇವಣಸಿದ್ಧನಿಗಾಗಲಿ ಚಾರಿತ್ರಿಕ ಪುರುಷ ರೇವಣಸಿದ್ಧನು ಲಿಂಗ ದೀಕ್ಷೆ ನೀಡಿರಬಹುದಾದುದನ್ನು ನಾವು ನಂಬಬೇಕಾಗುತ್ತದೆ. ಕಾರಣ, ಕರ್ನಾಟಕದಲ್ಲಿ 10-12ನೇ ಶತಮಾನದಲ್ಲಿ ಶನ್ನರಿಗೂ ಮುನ್ನ ಭವಿಗಳಿಗೆ ಲಿಂಗ ದೀಕ್ಷೆ ನೀಡಿ ಭಕ್ತರನ್ನಾಗಿಸುವ ಮೂಲಕ ಶೈವ, ವೀರಶೈವ, ಲಿಂಗಾಯತ ಮತವನ್ನು ವರ್ಧಿಸುವಂತೆ ಮಾಡಿದವರೇ ಈ ಪಾಶುಪತ, ಕಾಳಾಮುಖ, ಲಾಕೊಳ ಪಂಥದ ಯತಿಗಳು. ಅಂಥ ಒಬ್ಬ ಅತ್ಯಂತ ಪ್ರಭಾವಶಾಲಿ ಯತಿ ಈ ರೇವಣಸಿದ್ಧ. ಆದ್ದರಿಂದ ಈತನಿಂದ ಲಿಂಗ ದೀಕ್ಷೆ ಪಡೆದ ಕುರುಬರಲ್ಲಿ ಕುರುಬ ಲಿಂಗಾಯತರಾದ ಒಡೆಯರ ಸಮುದಾಯ ಹುಟ್ಟಿಕೊಂಡು ಪ್ರವರ್ಧಮಾನಕ್ಕೆ ಬಂದಿರಬೇಕೆಂದು ತರ್ಕಿಸುವುದು ಸಕಾರಣವಾದದೇ ಸರಿಯದು. ಹಂಜವರ ಮುಂದಿನ ಮಾತು ಕೇಳಿ ನೀವು. ಪೌರಾಣಿಕವಾಗಿ ಮತ್ತು ಶಾಸನಗಳ ಕಾಲಾವಧಿಯಲ್ಲಿ ಇಬ್ಬರು ರೇವಣಸಿದ್ಧರು ಇದ್ದರು. ಮತ್ತವರಲ್ಲಿ ಕೊಲ್ಲಿಪಾಕಿಯಲ್ಲಿ ರೇವಣಸಿದ್ಧರಾಗಿ ಉದಯಿಸಿದ ರೇವಣಸಿದ್ಧರೇ ಬೇರೆ ಮತ್ತು ಲಿಂಗ ದೀಕ್ಷೆ ಪಡೆದ ಶಾಂತಮುತ್ತಯ್ಯನ ಮಗ ರೇವಣಸಿದ್ಧರೇ ಬೇರೆ ಎನ್ನುವುದು ಸಾಬೀತಾಗುತ್ತದೆ. ಹಂಜವರೇ, ಪುರಾಣದ ರೇಣುಕ, ಶಿರಿವಾಣಾದಿ ಇತರೆ ಶಾಸನೋಕ್ತ ರೇಣುಕ ಇವರಿಬ್ಬರಲ್ಲದೆ ಜನಪದ ಕಥೆಗಳ ಕುರುಬ ರೇವಣಸಿದ್ಧ ಎಂದು ಮೂವರು ಆದರೂ ನೀವು ಇಬ್ಬರು ಎನ್ನುವಿರಲ್ಲ. ಶಿರಿವಾಳ ಶಾಸನದಲ್ಲಿನ ರೇವಣಸಿದ್ಧ ಅಥವಾ ಅವನ ಗುರು ತಂದೆ ಶಾಂತಿಮಯ್ಯ ಕುರುಬರು ಎನ್ನಲು ಆಧಾರವಿಲ್ಲ ಎಂಬುದನ್ನು ತಾವೇ ಗಮನಿಸಿಲ್ಲವೇ? ಇನ್ನಿತರೆ ಅಂಶಗಳು ಏನೆಂದರೆ, ರೇವಣಸಿದ್ಧನು ಚೋಳರಾಜನ ಮಗಳನ್ನು ಲಗ್ನವಾಗಿದ್ದು, ಸುತ್ತೂರಿನ ವೀರಸಿಂಹಾಸನಕ್ಕೆ ಶಿವರಾತ್ರೀಶ್ವರರನ್ನು ಪಟ್ಟಕ್ಕೇರಿಸಿದ್ದು, ಸುತ್ತೂರು ಮಠ ಕ್ರಿಸ್ತಶಕ 920ರಿಂದ ಇತ್ತು ಎನ್ನುವರು. ಇದು ಬಾಳೆಹೊನ್ನೂರು ಪೀಠದ ಶಾಖಾ ಮಠವಂತೆ ಕಾಲಾತೀತವಾದ ರೇವಣಸಿದ್ಧನನ್ನ ಮತ್ತೆ ಕಾಲದ ಚಕ್ರಕ್ಕೆ ಸಿಲುಕಿಸಿ ತಾವೇ ಹೊಸೆಯುವ ಚರಿತ್ರೆಯನ್ನ ವಿರೂಪಗೊಳಿಸುವರು ಹಂಜ. ಅಲ್ಲಿಗೆ ಈ ಮುಂಚೆ ರೇವಣಸಿದ್ಧರು 200 ವರ್ಷ ಬಾಳಿದವರು. ಸುತ್ತೂರು ಮಠದ ದಾಖಲೆಗಳಿಂದ ಇನ್ನೂ 100 ವರ್ಷ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ ಅವರು. ಅವನು ನೋಡ್ರಿ, ಲಿಂಗೋದ್ಭವ ಕಾಲೋತೀತವಾದ ಮನುಷ್ಯ, ಆತನನ್ನ 200-300 ವರ್ಷ ಅಂತ ಮತ್ತೆ ಯಾಕೆ ನಾವು ಕಾಲಚಕ್ರಕ್ಕೆ ಸಿಲುಕಿಸಬೇಕು ಅಂತ. ಇವರ ಲೇಖನದ ಮತ್ತೊಂದು ಗೋಜಲು ವಿಷಯ, ರೇವಣಸಿದ್ಧರು 2, 3, 4 ಅಂದ್ರೆ 2, 3, 4 ಮಂದಿನೋ ಅಂತ. 2, 3 ಬಾರಿ ಇಬ್ಬರು ರೇವಣಸಿದ್ಧರು ಅಂತ ಹೇಳಿದ್ರು. ಶಕ್ತಿ ವಿಶಿಷ್ಟಾದ್ವೈತದಲ್ಲಿ 4 ರೇವಣಸಿದ್ಧರು ಇರುವರು ಎಂದು ಹೇಳಿ ಮತ್ತೆ ಅವ್ರು ಹೀಗೆ ಹೇಳ್ತಾರೆ. ಹಾಗಾಗಿ 3ನೇ ರೇವಣಸಿದ್ಧರ ನಂತರ ಬಂದ ಶಾಂತಿಮಯ್ಯ ದೇವರ ಪುತ್ರ ರೇವಣಸಿದ್ಧ ದೇವರು 4ನೇಯವರು. ಹೀಗೆ ಒಟ್ಟು 4 ರೇವಣಸಿದ್ಧರನ್ನು ಕಲ್ಪಿಸುವ ಇವರು ಆಳದಲ್ಲಿ ಪೌರಾಣಿಕ ಲಿಂಗೋದ್ಭವ ರೇಣುಕನೇ ಉಳಿದ ರೇವಣಸಿದ್ಧರ ಕಲ್ಪನೆಗೆ ಬೀಜ ಎಂದೇ ಅವರು ನಂಬಿರುವರು. ಒಬ್ಬನೇ ರೇವಣಸಿದ್ಧರನ್ನು ಶುದ್ಧ ಶೈವರು ರೇವಣರಾಧ್ಯ ಎಂದು, ನಾಥ ಸಂಪ್ರದಾಯದವರು ರೇವಣನಾಥ ಎಂದು, ಕಾಳಾಮುಖರು ರೇಣುಕಾಚಾರ್ಯ, ರೇವಣಾಚಾರ್ಯ ಎಂದು ಮುಂತಾಗಿ ಕರೆದಿರುವರು ಎಂಬುದಿವರ ವಾದ.
ಅದಲ್ಲದೆ ಶಿರಿವಾಳ ಶಾಸನದ ಶಾಂತಿಮಯ್ಯನು ಮತ್ತು ಹಾಲುಮತ ಜನಪದೀಯ ಶಾಂತಮುತ್ತಯ್ಯನ ನಡುವಿನ ಸಾಚರತೆಯನ್ನ ಅಂದ್ರೆ ಅಸೋಸಿಯೇಷನ್ ಅಥವಾ ಐಡೆಂಟಿಫಿಕೇಶನ್ ಅಂತೀವಲ್ಲ, ಐಡೆಂಟಿಫಿಕೇಶನ್ ಅನ್ನು ಅವರು ತಳ್ಳಿ ಹಾಕ್ತಾರೆ. ನೋಡಿ ಹೆಂಗ್ ತಳ್ಳಿ ಹಾಕ್ತಾರೆ ಅಂದ್ರೆ, ಕೇವಲ ತಂದೆಯ ಹೆಸರು ಶಾಂತಿಮಯ್ಯ ದೇವರು ಎಂದಿದ್ದ ಮಾತ್ರಕ್ಕೆ ಇವರೇ ಆ ಶಾಂತಮುತ್ತಯ್ಯ ಎನ್ನಲಾದೀತೆ ಅಂತ. ಇದೇನೋ ಸರಿ ಇದು, ಯಾಕಂದ್ರೆ ಕೇವಲ ಜನಪದ ಕಥೆಯಲ್ಲಿ ಶಾಂತಮುತ್ತಯ್ಯ ಅಂತ ಇದೆ, ಶಾಸನದಲ್ಲಿ ಶಾಂತಿಮಯ್ಯ ಅಂತ ಇದೆ ಅಂದ ತಕ್ಷಣ ಆ ಹೆಸರಿನ ಒಂದು ಸಾಮೀಪ್ಯದಿಂದ ಇವರು ಒಂದೇ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಆದರೆ ಪುರಾಣದ ರೇವಣ ಸಿದ್ಧನೇ ನಿಜ, ಅವನಿಗೆ ಶತಶತಮಾನ ಆಯಸ್ಸು ಎಂಬುದನ್ನು ಮಾತ್ರ ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ. ರೇವಣ ಸಿದ್ಧನನ್ನು ಕಾಳಾಮುಖರೆಂದು ಶಾಸನಗಳು ಗುರುತಿಸುತ್ತವೆಂದು ಶಿರಿವಾಳ ಶಾಸನದಲ್ಲಿ ಶಾಂತಿಮಯ್ಯ ದೇವರು ರೇವಣ ಸಿದ್ಧ ದೇವರು ಎಂದಿರುವುದೇ ಇದಕ್ಕೆ ಪ್ರಮಾಣ ಎಂದು ರವಿ ಹಂಜ್ ತಿಳಿದಿರುವರು. ಹಾಲು ಮತದ ಸ್ವಾಮಿಗಳನ್ನ ಒಡೆಯರ್ ಎಂದು ಕರೆಯದಿರುವುದರಿಂದ ಈ ಪೀಠಾಚಾರ್ಯ ಪರಂಪರೆಯಲ್ಲಿ ಕೆಲ ಸ್ವಾಮಿಗಳಿಗೆ ಒಡೆಯರ್ ಎಂದು ವಿಶೇಷಣ ಇರುವ ಕಾರಣ ಆ ಪೀಠವೇ ನಮ್ಮದು ಎಂಬ ಭಾವನೆ ಕುರುಬ ಮತಸ್ಥರಲ್ಲಿ ಬಂದಿದೆ ಎಂಬುದಕ್ಕೆ ಉತ್ತರವೇನೋ ಎಂಬಂತೆ ಕಾಳಾಮುಖರ ಜಿಯ ಎಂದರೆ ಸ್ವಾಮಿ ಒಡೆಯ ಎಂದು, ಜಂಗಮರನ್ನು ಒಡೆಯರ್ ಸ್ವಾಮಿ ಅಯ್ಯ ಎಂದು ಕರೆದಿರುವುದನ್ನು ಕೂಡ ಅವರು ಉದಾಹರಿಸಿ ಸುತ್ತೂರು ಮಠದ 3ನೇ ಪೀಠಾಧಿಪತಿಯ ಹೆಸರು ಈಶಾನೇಶ್ವರ ಒಡೆಯರ್ ಎಂದಿರುವುದನ್ನು ಅವರು ಗಮನಕ್ಕೆ ತಂದಿದ್ದಾರೆ. ಇವರು ಈ ಲೇಖನದ ಒಂದು ಹಂತದಲ್ಲಿ ಕಲ್ಪಿಸುವ 4 ರೇವಣ ಸಿದ್ಧರಲ್ಲಿ 12ನೇ ಶತಮಾನದ ಶರಣರ ಹಿರಿಯ ಸಮಕಾಲೀನ 940 1040 ಅಂತೇಳಿ ಹಾಕ್ತಾರೆ, ಅದು ಕ್ವಶನ್ ಮಾರ್ಕ್. ಅದು ರೇವಣ ಸಿದ್ಧನನ್ನು 3ನೇ ರೇವಣ ಸಿದ್ಧ ಎನ್ನುವರು. ಅಂದ್ರೆ ಇವನು ಹೆಚ್ಚು ಕಮ್ಮಿ 10ನೇ ಶತಮಾನದ ಉತ್ತರಾರ್ಧದಿಂದ 11ನೇ ಶತಮಾನದ ಪೂರ್ವಾರ್ಧ ಅಂತ ಅರ್ಥ ಆಯ್ತು. ಇವನನ್ನ 3ನೇ ರೇವಣ ಸಿದ್ಧ ಅಂತ ಕರೀತಾರೆ ಇವರು. ಈತ ಓಹಿಲ, ಉದ್ಭಟ, ಕೆಂಭಾವಿ ಬೋಗಣ್ಣ, ಜೇಡರ ದಾಶಮಯ್ಯ ಇವರ ಸಮಕಾಲೀನ, ಅಂದರೆ 11ನೇ ಶತಮಾನ ಆಯಿತು. ಉಳಿದ ಇಬ್ಬರಲ್ಲಿ ಒಬ್ಬ ಲಿಂಗೋದ್ಭವ ರೇಣುಕರಿದ್ದಾರೆ. ಇನ್ನೋರ್ವ 2ನೇ ರೇವಣಯ್ಯ ಯಾರ ಹಂಗಾದ್ರೆ? ಇವನು ಶಿರಿವಾಳ ಶಾಸನದ ಕಾಲಕ್ಕೂ ಮೊದಲಿನವನು, 12ನೇ ಶತಮಾನಕ್ಕೂ ಮೊದಲಿನವನು ಆಗಿರಬೇಕಲ್ಲವೇ? ಹಂಗಾದ್ರೆ ಆತ ಶಾಂತಮುತ್ತಯ್ಯನ ಮಗನು? ಇದಕ್ಕೆ ಉತ್ತರ ನಮಗೆ ಲೇಖನದಲ್ಲಿ ಸ್ಪಷ್ಟವಾಗಿ ಇಲ್ಲ. ಈ ಪ್ರಶ್ನೆ ಒತ್ತಡ ಇರಲಿ. ಕಾಲಾತೀತ ರೇವಣನ ಕಲ್ಪನೆಯನ್ನ ತಳಹದಿಯಾಗಿಟ್ಟುಕೊಂಡೇ ಕ್ರಿಸ್ತಶಕ 10ರ ಆದಿ ದಶಕದಿಂದ ಅಂದ್ರೆ 910 920ರಿಂದ ಕ್ರಿಸ್ತಶಕ 12 ದಾಟಿ ಅಂದ್ರೆ 13ನೇ ಶತಮಾನದ ಪೂರ್ವಾರ್ಧ ಆ ರೇವಣ ಸಿದ್ಧನ ಜೀವಿತಾವಧಿಯನ್ನ 200-300 ವರ್ಷ ಗುರುತಿಸತಕ್ಕಂಥದ್ದು ನನಗೆ ಅಭಾಸವೆನಿಸುತ್ತದೆ, ಅಸಂಗತವೆನಿಸುತ್ತದೆ. ಇದಕ್ಕಿಂತಲೂ ಅಪಾಸ್ಯದ ಸಂಗತಿ ಏನಂದ್ರೆ, ಹರಿಹರನು ಎಲ್ಲಾ 4 ರೇವಣ ಸಿದ್ಧರನ್ನು ಸೇರಿಸಿ ಒಬ್ಬರನ್ನೇ ಮಾಡಿ 1400 ವರ್ಷ ಜೀವಿಸಿದ್ದರು ಎಂದು ರಗಳೆ ಬರೆದಿದ್ದಾನೆ ಅಂತ ಇವರು ಬರೆದಿದ್ದಾರಲ್ಲ, ಇದು ನನಗೆ ಸೋಜಿಗ ಅಂತ. ಇನ್ನು ಮುಂದುವರೆದು ಪಶುಪಾಲಕ ಕುರುಬರನ್ನು ಪಾಶುಪತ ಶೈವ ಸಂಪ್ರದಾಯಸ್ಥರೆಂದು ಗುರುತಿಸಿ ಇವರು ವೀರಶೈವ ಕ್ರಾಂತಿಯ ಪ್ರಮುಖ ಭಾಗವಾಗಿದ್ದರು ಎನ್ನುವರು. ಇವರು ಮುಖ್ಯವಾಗಿ ಲಿಂಗಾಯತೀಕರಣಕ್ಕೊಳಗಾದ ಸಸ್ಯಾಹಾರಿಗಳಾದ ಹತ್ತಿ ಕಂಕಣದ ಅತ್ಯಲ್ಪ ಪ್ರಮಾಣದ ಹಾಲು ಮತಸ್ಥರನ್ನು ಗಮನದಲ್ಲಿರಿಸಿಕೊಂಡಿರುವರಷ್ಟೇ. ಆದರೆ ಬಹುವಾಗಿ ಕುರುಬರು ಶಾಕ್ತಪಂಥೀಯರು ಮತ್ತು ಮಾಂಸಾಹಾರಿಗಳು. ಅವರು ಬೀರಪ್ಪ, ಮೈಲಾರನ ಭಕ್ತರಾಗಿರುವುದಕ್ಕಿಂತ ಹೆಚ್ಚಾಗಿ ಉಚ್ಚಂಗಿಯಮ್ಮ, ಸೌದತ್ತಿ ಯಲ್ಲಮ್ಮ, ಬಾದಾಮಿ ಬನಶಂಕರಿ, ಚಂದ್ರಗುತ್ತಿ ಯಲ್ಲಮ್ಮ, ಕುಕನೂರ ದ್ಯಾಮವ್ವ ಅಥವಾ ಮಾಯವ್ವ, ಕರಿಯಮ್ಮ ಈ ಮೊದಲಾದ ಹೆಣ್ಣು ದೇವತೆಗಳಲ್ಲದೆ ಗ್ರಾಮಗಳಲ್ಲಿನ ಊರಮ್ಮ, ಮಾಯವ್ವ, ಊರಮ್ಮ, ದ್ಯಾಮವ್ವ ಅಂತೀವಲ್ಲ, ಅಲ್ಲಲ್ಲಿ ಗ್ರಾಮ ದೇವತೆಗಳಂತೆ ಊರ ದೇವತೆಗಳಂತ ಇರ್ತವೆ. ಹಾಗಾಗಿ ಊರಮ್ಮ, ದ್ಯಾಮವ್ವಗಳ ಭಕ್ತರು ಕೂಡ ಅವರು ಆಗಿದ್ದಾರೆ. ಎಲ್ಲಾ ಕುರುಬರು ವೀರಶೈವೀಕರಣಕ್ಕೆ ಒಳಗಾಗಿದ್ದರೆ ಇಂದು ಇಡೀ ಕುರುಬ ಸಮುದಾಯ ವೀರಶೈವ ಲಿಂಗಾಯತರ ಒಂದು ಪ್ರಧಾನ ಉಪಜಾತಿಯಾಗಿ ಪಂಚಮಸಾಲಿ, ಸಾದರು, ನೊಣವರು ಮುಂತಾದವರಂತೆ ಲಿಂಗಾಯತ ಕುರುಬರು ಅಥವಾ ಕುರುಬ ಲಿಂಗಾಯತರು ಎಂಬ ಹೆಸರಿನಲ್ಲಿ ವೀರಶೈವ ಸಮಾಜದ ಭಾಗವಾಗಿರುತ್ತಿದ್ದರು. ಒಟ್ಟಿನಲ್ಲಿ ರವಿ ಹಂಜ್ ಅವರ ಈ 2 ಲೇಖನಗಳ ವಿಶ್ಲೇಷಣೆ ದ್ವಂದ್ವ ನಿಲುವಿನ ಗೊಂದಲ ಗೋಜಲಿನ ಬರಹವಾಗಿದೆ. ರೇವಣ ಸಿದ್ಧನು ಬಾಳೆಹಳ್ಳಿ ಪೀಠವು ಕುರುಬ ಮತದವರದು, ವೀರಶೈವ ಮತ ಮೂಲತಃ ಕುರುಬರದು. ಇದನ್ನು ಈ ಪಂಚಾಚಾರ್ಯ ಪರಂಪರೆಯವರು ಹೈಜಾಕ್ ಮಾಡಿದ್ದಾರೆಂಬ ಹಾಲು ಮತಸ್ಥರ ಅತಿರೇಕದ ವಾದಕ್ಕೆ ವಿರುದ್ಧವಾಗಿ ತಮ್ಮ ಪಂಚಾಚಾರ್ಯ ಪರವಾದ ನಿಲುವನ್ನು ಸಮರ್ಥಿಸುವ ನಿಟ್ಟಿನಲ್ಲಿ
ಲಿಂಗೋದ್ಭವನಾದ ಕಾಲಾತೀತ ರೇಣುಕರ ರೇವಣಸಿದ್ಧರ ಕಲ್ಪನೆಯೇ ಉಳಿದೆಲ್ಲ ರೇವಣಸಿದ್ಧರ ಕಲ್ಪನೆಗೂ ಮೂಲ ಆಧಾರವೆಂದು ಸಮರ್ಥಿಸುವ ವ್ಯರ್ಥ ಪ್ರಯತ್ನವನ್ನ ಈ ಎರಡೂ ಲೇಖನಗಳಲ್ಲಿ ರವಿಹಂಜವರು ಮಾಡಿದ್ದಾರೆ. ಈ ಯತ್ನದ ದಿಕ್ಕಿನಲ್ಲಿ ಅವರು ಚಾರಿತ್ರಿಕ ರೇವಣಸಿದ್ಧನನ್ನು ಅಮಾನ್ಯಗೊಳಿಸಿ ಪಂಚಾಚಾರ್ಯರ ವಿರೋಧ ಪಕ್ಷವಾದ ಹಾಲುಮತವಾದಿಗಳ ಜನಪದೀಯ ಪರಂಪರೆಯ ಶಾಂತಮುತ್ತನ ಮಗ ರೇವಣಸಿದ್ಧನನ್ನು ಸ್ವಲ್ಪ ಮುನ್ನೆಲೆಗೆ ತರುತ್ತಾ ಇವನನ್ನ ಹರಸಲ್ಪಟ್ಟ ರೇವಣಸಿದ್ಧ, ಅಂದರೆ ಇವನಿಗೆ ಲಿಂಗ ದೀಕ್ಷೆ ನೀಡಿ ಹರಸಿದ ಮೂಲಗುರು ಲಿಂಗೋದ್ಭವ ರೇಣುಕರಿಗೆ ಶಿಷ್ಯನನ್ನಾಗಿಸುವ ಮೂಲಕ ಪಂಚಾಚಾರ್ಯರು ಗುರುಗಳಾದರೆ ಹಾಲು ಮತಸ್ಥದವರು ಅವರ ಶಿಷ್ಯರು ಎಂಬ ಸಂದೇಶ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಕುರುಬರ ಲಿಂಗಾಯತೀಕರಣವಾಗಿರುವುದೇ ಕುರುಬರ ಲಿಂಗಾಯತೀಕರಣವಾಗಿರುವುದೇ ರೇವಣ ಸಿದ್ಧರಂತ ಶೈವ ಪಂಥೀಯರಿಂದ ಎಂಬ ದೃಷ್ಟಿಯಿಂದ ಈ ಗುರು ಶಿಷ್ಯ ಬಾಂಧವ್ಯ ಸರಿ ಎನ್ನಿಸಬಹುದು. ಆದರೆ ಒಟ್ಟಿನಲ್ಲಿ ಅವರದು ವಸ್ತುನಿಷ್ಠ ವಿಶ್ಲೇಷಣೆ ಅಲ್ಲ. ಲಿಂಗೋದ್ಭವ ರೇಣುಕ ಚರಿತೆ ಕೇವಲ ಕಾಲ್ಪನಿಕ. ವಾಸ್ತವವಾಗಿ ಶರಣರ ಹಿರಿಯ ಸಮಕಾಲೀನ ರೇವಣ ಸಿದ್ಧನು ಕಾಳಾಮುಖ ಲಾಕೊಳ ಸಂಪ್ರದಾಯದವನು. ನೋಡಿ, ಇದು ನಾನು ಹೇಳ್ತಕ್ಕಂಥ ಕನ್ಕ್ಲೂಷನ್. ಇದು ಲಿಂಗೋದ್ಭವ ರೇಣುಕ ಚರಿತೆ ಕೇವಲ ಅದು ಕಾಲ್ಪನಿಕ. ವಾಸ್ತವವಾಗಿ ಶರಣರ ಹಿರಿಯ ಸಮಕಾಲೀನ ರೇವಣ ಸಿದ್ಧನು ಕಾಳಾಮುಖ ಲಾಕೊಳ ಸಂಪ್ರದಾಯದವನು. ಇವನನ್ನೇ ಮಹಾರಾಷ್ಟ್ರದ ಭೀಮ್ರಾ ಶಾಸನ 1122, ಕಕ್ಕೇರಿಯ 1127, ಸಿರಿವಾಳ 1170-78, ಹೋತಗಲ್ಲ 1178, ಔವೇರಹಳ್ಳಿ 1193, ಬಿಜಾಪುರ ಜಿಲ್ಲಾ ಮಾಸೂಡಿ 1157, ಗದಗ ಜಿಲ್ಲಾ ನರೇಗಲ್ 1182, ಇಂಗಳಗಿ 1210 ಈ ಎಲ್ಲ ಶಾಸನಗಳು ಹೆಸರಿಸುತ್ತವೆ. ಮರುಳಸಿದ್ಧನ ಗುರುವು ಚೋಳರಾಜನ ಮಗಳ ಲಗ್ನವಾಗಿ ಅಸಂಖ್ಯಾತ ಪವಾಡ ಮೆರೆದವನು, ಸಿದ್ದರಾಮನ ತಂದೆ ತಾಯಿಗಳಿಗೆ ಪುತ್ರ ಭಾಗ್ಯ ನೀಡಿದವನು ಇವನೇ. ನೋಡಿ, ಈತನಿಗೆ ಕೋಟಿ ಪಲ್ಲಾರಾಧ್ಯ, ರುದ್ರಮುನಿ ಅನ್ನುವಂತ ಮಕ್ಕಳು ಕೂಡ ಇರ್ತಕ್ಕಂಥವ್ರು ಅನ್ನೋದನ್ನ ಗಮನಿಸಬೇಕು. ಕುರುಬ ಸಮುದಾಯದ ಕೆಲವರನ್ನ ಲಿಂಗ ದೀಕ್ಷೆ ನೀಡಿ ಶಿವಭಕ್ತರನ್ನಾಗಿಸಿದವನು ಇವನೇ ಎಂತಲೂ ಇಲ್ಲಿ ನಾವು ಹೇಳಬಹುದು. ಹಾಗೆಯೇ ಹಾಲು ಮತಸ್ಥರ ಜನಪದೀಯ ಪರಂಪರೆಯ ಶಾಂತ ಮುತ್ತಯ್ಯಗಳ ಪುತ್ರನಾದ ರೇವಣಸಿದ್ಧನು ಸರವೂರು ಮಠಸ್ಥನೆಂಬುದು ಕೂಡ ನಿಸ್ಸಂಶಯ. ಈ ಮಠದ ತಾಮ್ರ ಬಿಲ್ಲಿಯ ಸಂದೇಶವನ್ನ ನಾವು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಅಂತೆಯೇ ಎಲ್ಲಾ ಪಂಚಪೀಠ ಪರಂಪರೆಗೆ ಹಾಲು ಮತವೇ ಮೂಲ ಎಂಬುದನ್ನು ಕೂಡ ನಾವು ಒಪ್ಪಲಾಗದು. ಒಟ್ಟು ಕನ್ನಡದ ರೇವಣ ಸಿದ್ಧರ ಕಲ್ಪನೆ 3 ನನ್ನ ಪ್ರಕಾರ. ಒಟ್ಟಾರೆ ಈ ಡಿಸ್ಕಷನ್ ನಲ್ಲಿ ನನಗೆ ಕಂಡು ಬಂದಂತದ್ದು ಕನ್ನಡದ ರೇವಣ ಸಿದ್ಧರ ಕಲ್ಪನೆ 3. ಮೊದಲನೇದು ಪೌರಾಣಿಕ ಪೀಠಾಚಾರ್ಯರ ಕಲ್ಪನೆ. ಇದು ಅಂದ್ರೆ ಲಿಂಗೋದ್ಭವ ಅಂತ ಹೇಳ್ತಾರಲ್ಲ, ಕೋಟಿ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿದ ಅನ್ನುವ ಕಲ್ಪನೆ ಒಂದು. ಇನ್ನು ಚಾರಿತ್ರಿಕ ಲಿಂಗಾಯತ ವೀರಶೈವ, ಈಗ ಶಿರ್ವಾಳ ಶಾಸನ ಇತ್ಯಾದಿ ಹೇಳಿದ್ರಲ್ಲ ಅದು. ಮತ್ತು 3ನೇದು ಜನಪದೀಯ ಹಾಲು ಮತದವರ ಜನಪದೀಯ ಪರಂಪರೆಯಲ್ಲಿ ಡೊಳ್ಳಿನ ಕಥೆ ಇತ್ಯಾದಿಯಲ್ಲಿ ಬರ್ತಕ್ಕಂಥ. ಇದರ ಆಚೆ ಇನ್ನೂ ಇತರೆ ರೇವಣ ಸಿದ್ಧರುಗಳಿದ್ದರೆ ಅವರನ್ನ ಕುರಿತು ಸಂಶೋಧನೆ ಚರ್ಚೆ ಮಾಡಬೇಕಾಗಿದೆ. ಇವರಲ್ಲಿ ಲಿಂಗೋದ್ಭವ ರೇಣುಕರಿಗೆ ಜಾತಿ ಆರೋಪಿಸತಕ್ಕಂಥದ್ದು ಅಪಹಾಸ್ಯ. ಅದು ಚಾರಿತ್ರಿಕ ರೇವಣ ಸಿದ್ಧನು ನನ್ನ ಪ್ರಕಾರ ಜಿನಬ್ರಾಹ್ಮಣನಿರಬೇಕು. ಜಿನಬ್ರಾಹ್ಮಣರು ಆರಾಧ್ಯರೆನ್ನಿಸಿಕೊಂಡಿರುವರು. ಉಳಿದಂತೆ ಜನಪದ ಪರಂಪರೆಯ ಸರೂರು ಶಾಖಾ ಅಣತಿ ಮಠದ ರೇವಣ ಸಿದ್ಧನು ಹಾಲು ಮತದವನು ಎಂಬುದು ಸ್ಪಷ್ಟವೇ ಇದೆ. ಶೈವ ವೀರಶೈವರಾಗಿ ಇವರೆಲ್ಲ ಒಂದು ಪರಂಪರೆಯ ಯತಿಗಳೆನಿಸಬಹುದು. ಹಾಲು ಮತದ ರೇವಣ ಸಂಪ್ರದಾಯವು ಪಾಶುಪತ ಎನ್ನಲು ಪ್ರಮಾಣಗಳ ಕೊರತೆ ಇದೆ. ಅವರು ಭೈರವ, ಕಾಪಾಲಿಕ ಅಥವಾ ಕೌಳ ಶಾಕ್ತರೆನ್ನಬಹುದು. ಈ ಎಲ್ಲಾ ಪಂಥಗಳು ಅವರನ್ನ ಅಂದ್ರೆ ಈ ಕುರುಬ ಪಂಥ ಏನಿದೆ ಅದನ್ನ ನಾವು ಭೈರವ, ಕಾಪಾಲಿಕ ಅಥವಾ ಕೌಳ ಶಾಕ್ತ ಪಂಥದವರು ಅಂತ ನಾವು ಅನ್ನಬಹುದಾದರೂ ಕೂಡ ಈ ಎಲ್ಲಾ ಪಂಥಗಳು ಪೌರೋಹಿತ್ಯ ಕೇಂದ್ರವಾಗಿರುವ ಕಾರಣಕ್ಕಾಗಿ ಹೀಗೂ ಕೂಡ ಹೇಳ್ತಕ್ಕಂಥದ್ದು ಕಷ್ಟವೇ ಆಗುತ್ತದೆ. ಕೊನೆಯದಾಗಿ ಹಾಲು ಮತದ ಒಂದಷ್ಟು ಭಾಗ ಶೈವ ವೀರಶೈವ ಲಿಂಗಾಯತದ ಭಾಗವಾಗಿದ್ದರು ಅವರು ಒಂದೊಮ್ಮೆ ಕಾಳಾಮುಖ ಲಾಕೊಳರಿಂದ ದೀಕ್ಷೆ ಪಡೆದವರೆಂಬುದು ಚಾರಿತ್ರಿಕ ಸತ್ಯವಾಗಿದ್ದರೂ ಕೂಡ ತಾವು ಈ ಗುರುಪಂಥದ ಭಕ್ತವರ್ಗ ಹರಸಲ್ಪಟ್ಟವರು ಎಂಬುದನ್ನ ಅವರು ಈಗಿನ ಪರಿಸ್ಥಿತಿಯಲ್ಲಿ ಸ್ವೀಕರಿಸುವರೇ, ಒಪ್ಪುವರೇ ಎಂಬ ಪ್ರಶ್ನೆ ನಮಗೆ ಕಾಡದೇ ಇರದು. ಅವರು ಮಾತ್ರವಲ್ಲ, ಉಳಿದೆಲ್ಲ ಲಿಂಗಾಯತ ಉಪಜಾತಿಗಳೇ ಸ್ವತಂತ್ರವಾಗಿರುವಾಗ ಈಗ ಇದರ ಪರಿಧಿಯ ಹೊರಗಿರುವ ಹಾಲು ಮತದವರು ಈಗ ಅವರು ಕೂಡ ಸ್ವತಂತ್ರ ಸಾಮ್ರಾಜ್ಯ ಅಥವಾ ಸ್ವತಂತ್ರ ಪೀಠ ಪರಂಪರೆಯನ್ನು ಕಟ್ಟಿಕೊಂಡಿರುವಾಗ ಈ ತಮ್ಮ ಶಿಷ್ಯ ಸ್ಥಾನವನ್ನ, ಭಕ್ತ ಸ್ಥಾನವನ್ನ ಅವರು ಒಪ್ಪಿಕೊಳ್ಳುವರೇ ಅಂತಕ್ಕಂಥ ಪ್ರಶ್ನೆ ಕಾಡದೇ ಇರೋದು. ಇಷ್ಟು ಹೇಳ್ತಾ ಈ ಲೇಖನದ ಒಂದು ಪರಾಮರ್ಶೆಯನ್ನು ನಾನು
ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.